ತುಮಕೂರು ಜಿಲ್ಲೆ ತುರುವೇಕೆರೆಯ ಕನ್ನಡ ಭವನದಲ್ಲಿ ಏಪ್ರಿಲ್ 17ರಿಂದ 30ರವರೆಗೆ ಕಾಲು ನೋವಿಗೆ ಉಚಿತ ಚಿಕಿತ್ಸಾ ಸೌಲಭ್ಯ ಪಡೆಯಬಹುದೆಂದು ಶಿಕ್ಷಕರ ಸಂಘದ ಮಾದಾಪಟ್ಟಣ ಷಣ್ಮುಖಪ್ಪ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಈ ಬಗ್ಗೆ ನಮ್ಮ GPR ನ್ಯೂಸ್ ಚಾನಲ್ನೊಂದಿಗೆ ಮಾತನಾಡಿದ ಷಣ್ಮುಖಪ್ಪ, ತುರುವೇಕೆರೆಯ ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ರಾಜ್ಯ ಶಿಕ್ಷಕರ ಸಂಘದ ತುರುವೇಕೆರೆ ಘಟಕಗಳು ಹಾಗೂ ತುಮಕೂರು ಕಂಪ್ಯಾನಿಯೋ ಸಂಸ್ಥೆಗಳ ಸಹಯೋಗದಲ್ಲಿ ಉಚಿತ ಚಿಕಿತ್ಸಾ ಶಿಬಿರ ನಡೆಯಲಿದೆ ಎಂದರು. ಮಧುಮೇಹ, ಸ್ನಾಯು ಸೆಳೆತ, ಸ್ಯಾಂಡಿಲೈಟಿಸ್, ಪಾರ್ಶ್ವವಾಯು, BP, ಊತ, ಥೈರಾಯ್ಡ್ ಮುಂತಾದ ಇನ್ನಿತರ ಕಾಯಿಲೆಗಳಿಗೂ ಚಿಕಿತ್ಸಾ ಸೌಲಭ್ಯ ದೊರೆಯಲಿದೆ ಎಂದು ಕಂಪ್ಯಾನಿಯೋ ಸಂಸ್ಥೆಯ ಅಧ್ಯಕ್ಷ ರಾಮ್ ಸಾರ್ವಜನಿಕರಲ್ಲಿ ಮನವಿ ಮಾಡಿ ಈ ಸೌಲಭ್ಯ ಪಡೆಯಬೇಕೆಂದರು. ಅಲ್ಲಿ ಪೈಪಲ್ಲಿ ಅದು ಕೆಳಗಂಟ ಹಚ್ಬಿಡಮಲ್ಲ. ನೀವು ಸ್ವಲ್ಪ ಪ್ಯಾಂಟ್ ಮಾಡ್ಕೊಂಡ್ಬಿಡಿ ಸರ್, ಪ್ಯಾಚಸ್ ಕಾಣಿ. ನಿಮ್ಮ ಹೆಸರು? ನನ್ನ ಹೆಸರು ರಾಮ ಅಂತೇಳಿ. ನಮ್ಮದು ತುಮಕೂರಲ್ಲಿ 2018ರಿಂದ ನಮ್ಮದು ಕಂಪನಿಯ ಪ್ರಾಡಕ್ಟ್ ಆಫೀಸು ಇದೆ, ನಾವು ಡೀಲರು ಕೂಡ. ಸೊ ಇದು ಬ್ಲಡ್ ಸರ್ಕ್ಯುಲೇಷನ್ ಕಾನ್ಸೆಪ್ಟ್ ಇದು ಪ್ರಾಡಕ್ಟು. 10 CMS ಅಂತ ಹೇಳ್ಬಿಟ್ಟು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಪ್ರಾಡಕ್ಟು. ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿ 40 ಕಂಟ್ರಿಗೆ ಹೊರಗಡೆ ಔಟ್ಸೈಡ್ ಎಕ್ಸ್ಪೋರ್ಟ್ ಆಗ್ತಾ ಇದೆ. ತುಂಬಾ ರಿಸಲ್ಟ್ ಇದೆ. ನಿಮ್ಗೆ ಅರ್ಧ ಗಂಟೆ ಟ್ರೀಟ್ಮೆಂಟ್ ತೊಗೊಳೋದ್ರಿಂದ 5 ಕಿಲೋಮೀಟ್ರ್ ವಾಕ್ ಮಾಡಿದಷ್ಟೇ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಇದು ಕಾನ್ಸೆಪ್ಟ್ ಮೇಯ್ನ್ ಬಂದು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. BP, ಶುಗರು, ಥೈರಾಯ್ಡು, ಬ್ಯಾಕ್ ಪೇಯ್ನು, ನೀ ಪೇಯ್ನು, ಸೊ ಇದು ಎನಿ ಪೇಯ್ನ್ಸು ಎಲ್ಲ ನಾರ್ಮಲಿ ಬರುತ್ತೆ. ಇದು ಇಲ್ಲಿ 17ರಿಂದ 30ನೇ ತಾರೀಕುವರೆಗೂ ನಾವಿಲ್ಲಿ ಕ್ಯಾಂಪ್ ಹಾಕಿದ್ದೀವಿ ಕನ್ನಡ ಭವನದಲ್ಲಿ. ಎಲ್ಲರೂ ಬಂದು ಈ ಸದುಪಯೋಗ ಪಡ್ಕೋಬೇಕು ಅಂತ ಕೇಳ್ಬೋದು. ಎಲ್ಲಿ ನೀವು ಮಾಡ್ತಾ ಇರೋದು ಪ್ಲೇಸ್ ಕನ್ನಡ ಭವನ, ತುರುವೇಕೆರೆ. ಕನ್ನಡ ಸಾಹಿತ್ಯ ಪರಿಷತ್ ತುರುವೇಕೆರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತುರುವೇಕೆರೆ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತುರುವೇಕೆರೆ ಹಾಗೂ ಕಂಪನಿಯ ಸಹಯೋಗದೊಂದಿಗೆ ಈ ದಿನ 17/4/24ರಿಂದ 30/4/24ರವರೆಗೆ ಕಾಲು ನೋವಿಗೆ ಉಚಿತ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಈ ಒಂದು ಆರೋಗ್ಯದ ದೃಷ್ಟಿಯಿಂದ ಈ ಉಚಿತವಾದ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು. ಇದರಲ್ಲಿ ಆಗ್ತಕ್ಕಂಥ ಅನುಕೂಲಗಳು ಮಧುಮೇಹ, ಹಾಗೆ ಸ್ನಾಯು ಸೆಳೆತ, ಮಂಡಿಯ ನೋವು, ಪಾರ್ಶ್ವವಾಯು, ಅಧಿಕ ರಕ್ತದೊತ್ತಡ, ಥೈರಾಯ್ಡು, ಸಂಧಿವಾತ, ಹಲವಾರು ಕಾಯಿಲೆಗಳಿಗೆ ಭಾಳ ಉಪಯುಕ್ತವಾದಂತಹ ಒಂದು ಚಿಕಿತ್ಸೆಯನ್ನು ಇಲ್ಲಿ ನೀಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಒಂದು ಏನು ಈ ಒಂದು ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸಾರ್ವಜನಿಕರಿಗೆ ಹಾಗೂ ಸರ್ಕಾರಿ ನೌಕರರಿಗೆ, ಎಲ್ಲ ಶಿಕ್ಷಕ ಬಂಧುಗಳಿಗೆ, ಎಲ್ಲ ಜನಸಾಮಾನ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇದು ಭಾಳ ಅನುಕೂಲವಾಗಿರ್ತಕ್ಕಂಥ ಒಂದು ಚಿಕಿತ್ಸಾ ಶಿಬಿರ ಆಗಿರೋದ್ರಿಂದ ಎಲ್ಲರೂ ಕೂಡ ಈ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ.